ಆಟಗಾರನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ಟೂರ್ನಮೆಂಟನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಕಳೆದ ವಾರ ಪ್ರಾರಂಭವಾಗಿ ಇವತ್ತು ಮುಕ್ತಾಯ ಆಗುವ ಇವತ್ತು ಫೈನಲ್ ಇದೆ, ಫೈನಲ್ಲು. ಏನು ಈ ದಿನ ನಮ್ಮ ಹತ್ತಬೆಲೆ ಕೈಗಾರಿಕಾ ಪ್ರದೇಶ ಕಾರ್ಯಘಟ್ಟದ ವತಿಯಿಂದ ಕಳೆದ ಒಂದು ವಾರದಲ್ಲಿ ಭಾಳಷ್ಟು ಅತ್ಯುತ್ತಮವಾಗಿ ಮತ್ತು ಸ್ಫೂರ್ತಿದಾಯಕ ಕ್ರಿಕೆಟ್ಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಇದು ಕೊನೆಯ ದಿನ. ಈಗ ಜಲ್ಟೆಕ್ ಮತ್ತು ಹಂಟರ್ ಎರಡೂ ಕೂಡ ಫೈನಲ್ಗೆ ಬಂದಿದೆ. ಏನು ನಮ್ಮ ಸತೀಶ್ ಅಂಬರೀಶ್ ಇವರೆಲ್ಲ 4 ಜನ ಅವರು ಟೀಮು ಪ್ರದೀಪ್ ಅವರು ಟೀಮ್ ಏನು ಮಾಡ್ತಾವ್ರೆ, ಅದು ಊರಾಗ ಮಾಮೂಲಾಗಿ ಮಾಡ್ತಾಯಿರ್ತಾರೆ. ಇಂಡಸ್ಟ್ರಿಯಲ್ಗೆ ಪ್ರಥಮ ಬಾರಿಗೆ ಇಂಡಸ್ಟ್ರಿ ಬರೋದು ಅರ್ಸನೀಸ್ ಅಲ್ಲ. ಊರಾಗ ಯಾರನ್ನೋ ಗುಡ್ಡೆ ಹಾಕೋ ಏನೋ ಮಾಡ್ಬೋದು. ಇಂಡಸ್ಟ್ರಿಯಲ್ಲಿ ಬ್ಯಾಗ್ದಾಗ ಎಲ್ಲ ಹುಡುಗರು ಗುಡ್ಡೆ ಹಾಕೋದು ಬಹಳ ಕಷ್ಟ. ಕ್ರಿಕೆಟ್ ಅಂದ್ರೆ ಸಾಕು, ಭಾರತೀಯರಿಗೆ ಈ ಆಟ ಪಂಚ ಪ್ರಾಣ. ಬಹುಶಃ ಜಗತ್ತಿನಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಪ್ರೇಮಿಗಳನ್ನ ಹೊಂದಿರುವಂತಹ ದೇಶ ಯಾವುದಾದ್ರೂ ಇದ್ದರೆ ಅದುವೇ ಭಾರತ. 150 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತದಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಪ್ರಿಯರಿದ್ದಾರೆ ಹಾಗೂ ಕ್ರಿಕೆಟ್ ಆಟವನ್ನ ಇಷ್ಟಪಡ್ತಾರೆ. ಇನ್ನು ಆಟಗಾರರನ್ನ ತಮ್ಮ ದೇವರಂತೆ ಕೂಡ ಕಾಣುವಂತಹ ಒಂದು ಸಮೂಹವೇ ಇದೆ. ಅಂತಹ ಒಂದು ಕ್ರಿಕೆಟ್ ಯಾವಾಗ IPL ಮಾದರಿಯಲ್ಲಿ ಕ್ರಿಕೆಟ್ ಬಂತು, ಅಂದ್ರೆ ಚುಟುಕು ಕ್ರಿಕೆಟ್, ಅದರ ಕ್ರೇಜು ಇನ್ನಷ್ಟು ಹೆಚ್ಚಾಯ್ತು. ದೇಶದ ಗಲ್ಲಿಗಳಲ್ಲೂ ಬಡಾವಣೆಗಳಲ್ಲೂ ಪ್ರತಿ ಪ್ರದೇಶದಲ್ಲೂ ಕೂಡ ಈ ಒಂದು ಆಟವನ್ನ ಆಡೋದಕ್ಕೆ ಎಲ್ಲರೂ ಕೂಡ ಆರಂಭಿಸಿದ್ರು. ಜೊತೆಗೆ ಇದರ ಟೂರ್ನಿಗಳು ಕೂಡ ಹೆಚ್ಚಾದವು. ಆ ಒಂದು ರೀತಿಯಾದಂತಹ ಟೂರ್ನಿ ಅದುವೇ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಹಾಗೆ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಳಗಾರ್ನಹಳ್ಳಿಯ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯಾವಳಿಗಳನ್ನ ಬಳಗಾರ್ನಹಳ್ಳಿ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಫೈನಲ್ಸ್ ಪಂದ್ಯಾವಳಿಗಳಿಗೆ ಕರ್ನಾಟಕ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವು, JDS ನ ಯುವ ಮುಖಂಡರಾದಂತಹ ಪಟಾಪಟ್ ರವಿ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹತ್ತಿಬೆಲೆ ಸತೀಶ್ ಅವರು, ಇಚ್ಚಂಗೂರು ಪ್ರದೀಪ್ ರವರು ಈ ಒಂದು ಪಂದ್ಯಾವಳಿಗಳ ನೇತೃತ್ವವನ್ನ ವಹಿಸಿದ್ದರು. ಇನ್ನು ಈ ಒಂದು ಪಂದ್ಯಾವಳಿಗಳಲ್ಲಿ ಹತ್ತಿಬೆಲೆಯ ಮಾಜಿ ರವಿ, ಬಿಜೆಪಿ ಮುಖಂಡ ಸಿ ಮುನಿರಾಜು, ಐಕಾನ್ ಗ್ರೂಪ್ಸ್ ನ ಮಾಲೀಕರಾದಂತಹ ಸಂತೋಷ್, ಸಪ್ಪಳ್ಳಿ ಸತೀಶ್, ಆರೋಹಳ್ಳಿ ಮಂಜು, BK ಬಶೀರ್, ಈಶ್ವರ್, ಪ್ರದೀಪ್, ಹತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆ ಒಂದು ಪದಾಧಿಕಾರಿಗಳೆಲ್ಲರೂ ಕೂಡ ಭಾಗವಹಿಸಿದ್ದರು. ಈ ಒಂದು ಪಂದ್ಯಾವಳಿಗಳಿಗೆ ಕನ್ನಡ ಜಾಗೃತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವು ಮತ್ತು JDS ಮುಖಂಡ ಪಟಾಪಟ್ ರವಿ ಬ್ಯಾಟ್ ಮಾಡುವ ಮೂಲಕ ಚಾಲನೆಯನ್ನು ನೀಡಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳನ್ನ 2 ವಾರಗಳ ಕಾಲ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು. ಈ ಒಂದು ಪಂದ್ಯಾವಳಿಗಳಲ್ಲಿ ಮೊದಲನೇ ಬಹುಮಾನವನ್ನ ಜಿಲ್ಟೆಕ್ ವಾರಿಯರ್ಸ್ ತಂಡ ಪಡ್ಕೊಂಡ್ರೆ, 2ನೇ ಬಹುಮಾನವನ್ನ ಪ್ರೆಸೆಂಟ್ ಆಫ್ ಪ್ಯಾರಡೈಸ್ ಪಡೆದುಕೊಂಡಿತ್ತು, 3ನೇ ಬಹುಮಾನವನ್ನ ಕ್ರಿಕೆಟ್ ಫ್ಯಾನ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ನಗದು ಮತ್ತು ಆಕರ್ಷಕವಾದಂತಹ ಟ್ರೋಫಿಗಳನ್ನ ವಿತರಿಸಲಾಯಿತು. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡರುಗಳು ಮಾತನಾಡಿದ್ದು ಹೀಗೆ. ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಎಲ್ಲ ಕಾರ್ಮಿಕರನ್ನ ಒಗ್ಗೂಡಿಸೋ ಸಲುವಾಗಿ ಒಂದು 32 ಹಂಟರ್ಸ್ ಅಂತೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಎಲ್ಲ ಕ್ರಿಕೆಟ್ ತಂಡಗಳನ್ನು ಒಗ್ಗೂಡಿಸಿ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಯ ಕಾರ್ಮಿಕರನ್ನು, ಅದರಲ್ಲಿ ವಿಶೇಷವಾಗಿ ಕ್ರಿಕೆಟ್ ಅಭಿರುಚಿ ಇರತಕ್ಕಂತಹ ಆಟಗಾರನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ಟೂರ್ನಮೆಂಟನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಕಳೆದ ವಾರ ಪ್ರಾರಂಭವಾಗಿ ಇವತ್ತು ಮುಕ್ತಾಯ
ಆಗುವ ಇವತ್ತು ಫೈನಲ್ ಇದೆ, ಫೈನಲ್ಲು. ಹಾಗಾಗಿ ಅವರಿಗೆ ಏನು 32 ಹಂಟರ್ಸ್ ಎಲ್ಲ ತಂಡದ ಆಟಗಾರರಿಗೆ ಮತ್ತು ವ್ಯವಸ್ಥಾಪಕರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇತ್ತೀಚೆಗೆ ಏನಂದರೆ ಈ ಕ್ರಿಕೆಟು ಆನೇಕಲ್ ತಾಲೂಕಲ್ಲಿ ಬಹಳ ಹೆಚ್ಚು ಒತ್ತು ಕೊಡ್ತಕ್ಕಂಥ ಯುವಕ ಮಿತ್ರರು ಉಟ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಇವತ್ತು ವಿಷಯಾಂತರವಾಗಿ ಏನು ಮಾತಾಡ್ತೀನಿ ಅಂತ ಹೇಳಿದ್ರೆ, ಕೇವಲ ಆಟದ ವಿಚಾರನೇ ಅಲ್ಲ, ಕ್ರೀಡೆ ವಿಚಾರನೇ ಅಲ್ಲ, ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಬೇಕು ಮತ್ತು ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸಬೇಕು, ಸಾಮಾಜಿಕ ನ್ಯಾಯಕ್ಕೋಸ್ಕರ ಭಾಗವಹಿಸಬೇಕು. ಈಗ ಒಂದು ಹಾಬಿ ಆಗೋಗ್ಬಿಟ್ಟಿದೆ ನಮ್ಮ ಯುವಕರಿಗೆ. ಆಗಲಿ ಸಂತೋಷ, ಕ್ರೀಡೆಯನ್ನು ಇರಬೇಕಾಗ್ತದೆ, ಅದ್ರ ಜೊತೆಗೆ ಸಮಾಜವನ್ನು ಕಟ್ಟತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಹೊತ್ಕೋಬೇಕು. ಅದು ಇವತ್ತಿನ ಯುವ ಪೀಳಿಗೆಯ ಮೇಲೆ ಅತಿ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು. ಒಂದು ಕಡೆ ಕ್ರಿಕೆಟ್, ಒಂದು ಕಡೆ ವಾಲಿಬಾಲ್, ಒಂದು ಕಡೆ ಇನ್ನೊಂದು ಬೇರೆ ಕಬಡ್ಡಿ, ಬೇರೆ ರೀತಿಯಾದಂಥ ಕ್ರೀಡೆಗಳನ್ನು ಆಡಿಸ್ತಾ ಇರ್ತಾರೆ ನಮ್ಮ ಆನೇಕಲ್ ತಾಲೂಕು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ತಾಲೂಕಿನಲ್ಲಿರ್ತಕ್ಕಂಥ ಕ್ರೀಡಾಸಕ್ತಿ ಇರ್ತಕ್ಕಂಥ ಕ್ರೀಡಾಪಟುಗಳು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ನಮಗೊಂದು ರೀತಿ ಹೆಮ್ಮೆ ಅನಿಸುತ್ತೆ. ಏನು ಈ ದಿನ ನಮ್ಮ ಹತ್ತಬೆಲೆ ಕೈಗಾರಿಕಾ ಪ್ರದೇಶ ಕಾರಂಘಟ್ಟದ ವತಿಯಿಂದ ಕಳೆದ ಒಂದು ವಾರದಲ್ಲಿ ಭಾಳಷ್ಟು ಅತ್ಯುತ್ತಮವಾಗಿ ಮತ್ತು ಸ್ಫೂರ್ತಿದಾಯಕ ಕ್ರಿಕೆಟ್ಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಇದು ಕೊನೆಯ ದಿನ. ಈಗ ಜಲ್ಟೆಕ್ ಮತ್ತು ಹಂಟರ್ ಎರಡನ್ನೂ ಕೂಡ ಫೈನಲ್ಗೆ ಬಂದಿದೆ. ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಭಾಳ ಪ್ರೀತಿಯಿಂದ ಕಾರ್ಯಕ್ರಮನ ಯಾವುದೇ ಅಡೆತಡೆಯಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲರ ಮಕ್ಕಳಾದಂಥ ಸತೀಶ್ ಆಗಿರ್ಬೋದು, ಆಮೇಲೆ ಪ್ರದೀಪ್ ಆಗಿರ್ಬೋದು, ಕೃಷ್ಣಮೂರ್ತಿ, ಇವೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಹಿಂದೆನೂ ಕೂಡ ಇದೇ ವೇದಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ಏನು ಕಾರ್ಮಿಕರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇನೆ. ಇವತ್ತು 8 ದಿನ ಆಗಿದೆ. ಒಂದು ಕ್ರಿಕೆಟ್ ಪಂದ್ಯಗಳನ್ನು ಕಳೆದ ಬಾರಿ ಭಾನುವಾರ ನಡ್ಕೊಂಡು ಇವತ್ತು ಫೈನಲ್ ಅಂತ್ಯಕ್ಕೆ ಬಂದಿದೆ ಇವತ್ತು. ಯಾಕಂದರೆ ಇವತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡ್ತಕ್ಕಂಥವ್ರು ನಮ್ಮ ನೆಚ್ಚಿನ ಎಲ್ಲ ಸಹೋದರಿಗೂ ನಾನು ಹೊಂದಿಸುತ್ತಾ. ಯಾಕಂತ ಹೇಳಿದ್ರೆ ಇವತ್ತು ಕಾರ್ಮಿಕರ ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ಅಂದರೆ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭಾವಚಿತ್ರ ಇಟ್ಟು ಅವರು ಇವತ್ತು ಕ್ರಿಕೆಟ್ ಪಂದ್ಯಾವಳಿ ನಡೆಸಬೇಕಾಯಿತು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18 ಕಾಲ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥದ್ದನ್ನು ಕಡಿವಾಣ ಹಾಕಿ 8 ಗಂಟೆಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಬಹಳ ಸವಲತ್ತುಗಳನ್ನು ನೀಡಿದರು. ಹಾಗೆ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದಂತ ಇತರರು ಕೂಡ ಈ ಒಂದು ಪಂದ್ಯಾವಳಿಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ದಿನ ನಮ್ಮ ಸತೀಶ್ ಮತ್ತು ನಮ್ಮ ಪ್ರದೀಪ್ ಅವರು ಆಯೋಜನೆ ಮಾಡಿದಂಥ ಹತ್ತಿಬೆಲೆ ಕೈಗಾರಿಕಾ ಪ್ರದೇಶ ಕ್ರಿಕೆಟ್ ಲೀಗನ್ನು ಫೈನಲ್ ಇವತ್ತಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ತೀರ್ಮಾನ ರಿಸಲ್ಟ್ ಬರ್ತಾಯಿದೆ. ಇದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಸತೀಶ್ ಅವರು, ಹಾಗೆ ನಮ್ಮ ಪ್ರದೀಪು, ಆಮೇಲೆ ನಮ್ಮ ಅಂಬರೀಷ್ ಅವರು. ಎಲ್ಲರೂ ಈ ಥರ ಎಲ್ಲ ಊರವರು ಮಾಡ್ತಾರೆ ಈ ಥರ ಕಾರ್ಯಕ್ರಮ ಕ್ರೀಡಾಂಗಣ. ಆದರೆ ಕಾರ್ಮಿಕರಿಗೋಸ್ಕರ ಕಾರ್ಮಿಕರನ್ನು ಉತ್ಸವಕ್ಕೋಸ್ಕರ ಈ ಒಂದು ಪಂದ್ಯಾವಳಿಯನ್ನು ಕ್ರಿಕೆಟ್ ಪಂದ್ಯಾವಳಿ ಮಾಡಿದ್ದಾರೆ. ಭಾಳ ಅದ್ಭುತವಾದ ಕೆಲಸ ಇದು. ಯಾರೂ ಮಾಡೋಕ್ಕಾಗದಿದ್ದ ಕೆಲಸನ ನಮ್ಮ ಸತೀಶ್ ಅವರು ಮಾಡಿದರೆ ತುಂಬ ಹೃದಯ ಧನ್ಯವಾದ. ದಿನ ಕಾರ್ಮಿಕರಿಗೋಸ್ಕರ ಈ ಪಂದ್ಯಾವಳಿ ಪ್ರಾರಂಭ ಮಾಡಿದರೆ ಇದು ಇನ್ನೂ ಹೆಚ್ಚು ಇನ್ನೂ ಜಾಸ್ತಿ ಆಗಬೇಕು. ಏನಿವತ್ತು ಹತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೋಸ್ಕರ ಆಯೋಜನೆ ಮಾಡಿದಂಥ ಕ್ರಿಕೆಟ್ ಪಂದ್ಯಾವಳಿಗಳು ಹೋದ ವಾರ ನಮ್ಮ ಉಸ್ಕೂರು ಮಧುರಣ್ಣವರು ಮತ್ತು KP ರಾಜಣ್ಣವರು, ಅದೇ ರೀತಿ ಪಡಾಪುರ ರವಣ್ಣವರು, ನಮ್ಮ ಮುನರಾಜಣ್ಣನವರು ಸಹ ಬಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹೋದ ವಾರದಲ್ಲಿ ಕ್ವಾರ್ಟರ್ ಫೈನಲ್ವರೆಗೂ ಮುಗಿಸಿದ್ವಿ. ಈ ವಾರ ಫೈನಲ್ ಪಂದ್ಯಾವಳಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಮುನ್ನಾಥ್ ದೇವಣ್ಣನವರು ಹೋದ ವಾರದಲ್ಲಿ ನಂದಿಬೆಟ್ಟದಲ್ಲಿ ನಮ್ಮ ಸಂಘಟನೆದೇ ಕಾರ್ಯಕ್ರಮ ಇರೋದ್ರಿಂದ ಅವರಲ್ಲಿ ಹೋಗಿದ್ರು. ಇವತ್ತು ಫೈನಲ್ ಪಂದ್ಯಗಳು ಅವ್ರು ಬಂದಿದ್ದು ತುಂಬ ಖುಷಿಯಾಯಿತು. ಆಮೇಲೆ ಪಡಾಪುರ ರವಣ್ಣವರಾಗಿರ್ಬೋದು ಮತ್ತು ದೇವಣ್ಣವರಾಗಿರ್ಬೋದು, ಈ ಕಾರ್ಯಕ್ರಮಕ್ಕೆ ನಮಗೆ ಮೂಲ ಬೆನ್ನೆಲುಬು. ಇಷ್ಟು ದೊಡ್ಡ ಸಕ್ಸಸ್ ಕಾಣಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರಿಬ್ಬರೇ ನಮಗೆ ಮುಖ್ಯವಾಗಿ. ಏನು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳು ಏನು ಭಾಗವಹಿಸಿದ್ದಾವೆ, ಈಗ ಫೈನಲ್ ಹಂತಕ್ಕೆ ಬಂದಿದೆ. ಜಲ್ಟೆಕ್ ವಾರಿಯರ್ಸ್ ವರ್ಸಸ್ ಲೆಜೆಂಡ್ಸ್ ಆಫ್ ಪ್ಯಾರಡೈಸು ಈಗ ಅಂತಿಮ ಕದನ ಪಂದ್ಯಾವಳಿಗಳು ಸೆಣಸಾಡಲಿದ್ದಾವೆ. ಈಗ ನಾವು ಹತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಮೊದಲೇ ಬಾರಿಗೆ ಇದು ಮಾಡಿದ್ವಿ. ಎಲ್ಲ ನಾವು ಆಶೀರ್ವಾದ ಎಂಪ್ಲಾಯೀಸು. ಮುಂದಿನ ದಿನಗಳಲ್ಲಿ ನಮ್ಮ KP ರಾಜಣ್ಣವರು ಹೇಳಿದಾಗೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಮತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಇದರಲ್ಲಿ ನಾವು ಇನ್ನೂ ಬೇರೆ ಕಂಪನಿಗಳನ್ನ ಕಾರ್ಮಿಕರನ್ನ ಒಗ್ಗೂಡಿಸಿ ನಾವು ಈಗಾಗಲೇ ಹೇಳಿದ್ದೀವಿ, ಒಂದು ವರ್ಕರ್ಸ್ ಅಸೋಸಿಯೇಷನ್ನ ಸ್ಥಾಪನೆ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂಥ ಮುಖ್ಯವಾಗಿ ನಮ್ಮ ಮಾಧ್ಯಮದವ್ರಿಗೆ ನಾವು ಅನಂತ ಅಭಿನಂದನೆಗಳು ತಿಳಿಸ್ತೀವಿ. ಅದೇ ರೀತಿ ನನ್ನ ಶ್ರಮ ಪಟ್ಟಂತಹ ನನ್ನ ಆಶೀರ್ವಾದನ ಬಳಗ
ಏನು ಮಂಜಣ್ಣ ಅವ್ರು ಇರ್ಬೋದು, ಓಬಳೇಶ್ ಅಣ್ಣ ಅವ್ರು ಇರ್ಬೋದು, ನಮ್ಮ ಅಂಬರೀಷ್ ಇರ್ಬೋದು, ಕಿರಣ್ ಇರ್ಬೋದು, ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರು ಇರ್ಬೋದು, ಎಲ್ಲರಿಗೂ ಆಗಲಿ, ನಮ್ಮ ಪ್ರದೀಪ್ ಅವರಾಗಿರ್ಬೋದು, ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮುಂದಿನ ವರ್ಷದಲ್ಲಿ ಮಾಡ್ತೀವಿ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ಮಂಜುನಾಥ್ ದೇವಣ್ಣವ್ರಿಗೆ ಮತ್ತು ಪಡಾಪುರ ರಮಣ್ಣವ್ರಿಗೆ, ಅದೇ ರೀತಿ ಅಂಬೇಡ್ಕರ್ ಯೋಜನೆ ಅಧ್ಯಕ್ಷರಾದಂತಹ ಸಿ ಮುನರಾಜಣ್ಣವ್ರಿಗೂ ಹೊಂಚ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಆನೇಕಲ್ ತಾಲೂಕು ಹತ್ತಿಬೆಲೆ ಕಾರ್ಮಿಕರ ಘಟಕದ ವತಿಯಿಂದ ನಡೆಸಲ್ಪಟ್ಟ ಕ್ರಿಕೆಟ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಹೀಗೆ ರವೀಣ್ ಅವ್ರು ಹೇಳ್ದಾಗೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಬಹಳ ದೊಡ್ಡದಾಗಿ ಬೆಳಿಬೇಕು. ಮತ್ತು ನಮ್ಮ ಸರ್ಕಾರದಿಂದ ಏನು ಬೇಕು ಅನುಕೂಲಗಳನ್ನ ನಾವು ಕೂಡ ಎಲ್ಲರೂ ಸೇರಿಕೊಂಡು ಒತ್ತಾಯ ಮಾಡಿ ತಗೊಳ್ಳೋಣ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ದೊಡ್ಡದಾಗಿ ಮೂಡಿ ಬರಲಿ ಅನ್ನೋದು ನನ್ನ ಆಶಯ. ಎಲ್ಲ ಯುವಕರಿಗೆ ಒಳ್ಳೇದಾಗಲಿ, ಸತೀಶ್ ಅವ್ರ ತಂಡಕ್ಕೂ ಒಳ್ಳೇದಾಗಲಿ ಅಂತ ಕೋರ್ಕೊಳ್ತೀನಿ. ಹಾಗೆ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಂತ ಮುಖಂಡರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಹತ್ತಿಬೆಲೆ ಕಾರ್ಮಿಕ ಘಟಕದಲ್ಲಿ ಇವತ್ತು ವಿಶೇಷವಾಗಿ ಎಲ್ಲರಿಗೂ ಇವತ್ತು ಕ್ರಿಕೆಟ್ಗಳನ್ನು ಅವರ ವೈಯಕ್ತಿಕ ಊರುಗಳಲ್ಲಿ ಕ್ರಿಕೆಟ್ ನಡೆಸ್ಕೊಂತಾರೆ. ಕಾರ್ಮಿಕರಿಗೋಸ್ಕರ ಮಾಡಿಸಿದ್ದು ವಿಶೇಷವಾಗಿ ತುಂಬ ಖುಷಿ ಆಗ್ತಿದೆ. ಸತೀಶ್ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ. ಕಾರ್ಮಿಕರಿಗೋಸ್ಕರ ನಮಗೆ ಇಷ್ಟೊಂದು ಕಷ್ಟಪಟ್ಟು ಅವರೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಮಾಡ್ತಾರೆ. ಅವ್ರಿಗೋಸ್ಕರ ಇವತ್ತು ಈ ಕ್ರಿಕೆಟ್ ಆಯೋಜನೆ ಮಾಡಿದಂಥ ಸತೀಶ್ ಅವರು, ಅವ್ರ ತಂಡದವರು ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ, ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಏನು ನಮ್ಮ ಸತೀಶ್, ಅಂಬರೀಷ್ ಇವರೆಲ್ಲ 4 ಜನ ಹುಡುಗರು ಟೀಮು ಪ್ರದೀಪ್ ಅವ್ರ ಟೀಮ್ ಏನು ಮಾಡ್ತಾವ್ರೆ, ಅದು ಊರಾಗ ಮಾಮೂಲಾಗಿ ಮಾಡ್ತಾಯಿರ್ತಾರೆ. ಇಂಡಸ್ಟ್ರಿಯಲ್ಗೆ ಪ್ರಥಮ ಬಾರಿಗೆ ಇಂಡಸ್ಟ್ರಿ ಬರೋದು ಅಷ್ಟು ಅಲ್ಲ. ಊರಾಗ ಯಾರನ್ನ ಗುಡ್ಡೆ ಹಾಕೋ ಏನೋ ಮಾಡ್ಬೋದು. ಇಂಡಸ್ಟ್ರಿಯಲ್ಲಿ ಬೆಳೆದಾಗ ಎಲ್ಲ ಹುಡುಗರು ಗುಡ್ಡೆ ಹಾಕೋದು ಬೆಲೆ ಕಷ್ಟ ನಮ್ಮ ಅನುಭವದಾಗ. ಯಾಕೆ ನಾವೆಲ್ಲ ಕಾರ್ಮಿಕ ಘಟಕದಾಗ ಎಲ್ಲ ಉಪಾಧ್ಯಕ್ಷ ಕೆಲಸ ಮಾಡೋದ್ರಿಂದ ಒಂದು ಕಂಪ್ನಿಂಗ ಕೆಲವೆಲ್ಲ ಅವಕಾಶ ಎಲ್ಲ ಬಲೈತೆ. ಅಂಥದ್ದಾಗ ಎಲ್ಲರೂ ಜಮಾಯಿಸಿ ಇವತ್ತು ವಾರದಿಂದ ಶ್ರಮ ತಗೊಂಡು ಈ ಗಂಟ ತೊಗೊಂಬಂದು ಇವತ್ತು ಫೈನಲ್ ಮಾಡಿ ಈ ಟೀಮ್ ಇನ್ನೂ ಮುಂದೆ ಚೆನ್ನಾಗಿರಲಿ. ಜೆಲ್ಟಕ್ ಹಾಗೂ ಇನ್ನೊಂದು ರಿಸಲ್ಟ್ಸು ಫೈನಲ್ ಬಂದೈತೆ, ಒಳ್ಳೆಯದಾಗಲಿ. ಇದೇ ರೀತಿ ಇನ್ನೂ ಎಲ್ಲ ಟೀಮ್ಗಳು ಮುಂದಿನ ವರ್ಷಕ್ಕೆ ಬೇರೆ ಟೀಮ್ ಹೆಚ್ಚಿಗೆ ಬಂದು ಭಾಗವಹಿಸಿ ಎಲ್ಲ ಇಂಡಸ್ಟ್ರಿಗೂ ಇನ್ನೂ ಮೆಸೇಜ್ ಕೊಡಿಲ್ಲ. ನಮ್ಮ ಅನುಭವ ಇಲ್ಲಿ 100 ಕಮಿಟಿಗಳಿವೆ. 100 ಕಮಿಟಿಗಳು ಫಸ್ಟ್ ಮೆಸೇಜ್ ಕೊಟ್ಟು ಒಂದು 3 ತಿಂಗಳ ಮುಂದೆ ಪ್ಲ್ಯಾನ್ ಮಾಡಿದ್ರೆ ಒಂದು ಸುಮಾರು 50 ತಂಡ ಆಗ್ತವೆ. ಮುಂದಿನ ನಮ್ಮ ಸಹಕಾರ ಕೆಡಲಿ, ನಾವು ಜೊತೆಗಿತ್ತೀರಿ. ನಮ್ಮ MLA ಅವ್ರು ಬರಬೇಕಾಯ್ತು, ಬರೋಕ್ಕಾಗಿಲ್ಲ. ಆಮೇಲೆ ವಿಶೇಷವಾಗಿ ಇವತ್ತು ಕ್ರೀಡಾ ವಿಚಾರ ಬಂದಾಗ ನಾವು ಇಡೀ ರಾಜ್ಯ ಎಲ್ಲ ದೇಶ ಅಂತ ಇವತ್ತು ಖುಷಿದ್ದೀರಿ. ನಮ್ಗೆ ಯಾರೂ ಮಾಡೋಕ್ಕಾಗಲಿಲ್ಲ ಇದುವರೆಗೂ. ಸೋಮಣ್ಣ ಇದ್ದ ಮಾಡೋಕ್ಕಾಗಿಲ್ಲ, ದಾಖಲೆ ಮಾಡಿದ್ದೀರಿ. ವರ್ಲ್ಡ್ ದಾಖಲೆ ಆಗೈತೆ ಇವತ್ತು ನಮ್ಮ ಕರ್ನಾಟಕದಾಗ ಆನೇಕಲ್ ತಾಲೂಕು 900 ಎಕರೆ 100 ಎಕರೆನಾಗ ಮಾಡ್ತಾಯಿರೋದು. 900 ಎಕರೆ ಲೇಔಟ್ ಮಾಡಿ 100 ಎಕರೆ ಕ್ರೀಡಾಪಟ ಮಾಡ್ತಾಯಿದ್ದೀರಿ. ಅದು ಎಷ್ಟು 900 ಕೋಟಿ ಚಿಲ್ಲರೆ. ಯಾವ ಸೆಂಟ್ರಲ್ ದುಡ್ಡು ಯಾವುದೂ ಅಲ್ಲ, ರಾಜ್ಯ ಸರ್ಕಾರ KHB ದುಡ್ಡೇ ಹಾಕಿರೋದು, ಸರ್ಕಾರ ದುಡ್ಡೇ ಹಾಕಿ. ಕೆಲವರು ಹೇಳ್ತಾಯಿದ್ರು ಆ ದುಡ್ಡು ಈ ದುಡ್ಡು ಆಗಲ್ಲ. ಯಾಕೆ ಸೋಮಣ್ಣ ಅಲ್ಲಿ ಯಾಕೆ ಮಾಡೋಕ್ಕಾಗಿಲ್ಲ? ನಾವೇನು ಬೇಡ ಅಂದರೆ ಅವ್ರನ್ನ 40% ಇವಾಗ ಯಾರು ಜಮೀನು ಕೊಡೋಕ್ಕಾಗಲ್ಲ. 50% ಅವ್ರಿಗೆ 50% ನಾವು ಕಟ್ಕೊಟ್ಟು ಅವ್ರ ವಿಶ್ವಾಸ ತಗೊಂಡು ಗೌರ್ಮೆಂಟ್ ಜಾಗ ಐತೆ, ಅಲ್ಲಿ 400 ಎಕರೆ ಗೌರ್ಮೆಂಟ್ ಜಾಗ ಐತೆ. ಇಲ್ಲೆಲ್ಲ ಕೂಬ್ ಬಳಸ್ಕೊಂಡೆಲ್ಲ ಮುಳ್ಕಂಬಿಗಳು ಹಾಕ್ಕೊಂಡು ಯಾರೋ ಬೇರೆ ಕಡೆ ಮಾಡ್ತಾವ್ರೆ. ಅದು ನಮ್ಮ ಜಾಗ ನಿಗದಿ ಮಾಡೋದು ಏನಕ್ಕೆ ಅಂದರೆ ನಮ್ಮ ಗೌರ್ಮೆಂಟೇ ಜಾಗ ಅಲ್ಲೈತೆ. ಯಾರು ರೈತರದ್ದು ನಾವೇನು ತಗೊಂಡೋಗಿ ದೇಶಕ್ಕೆ ಹೋಗಿಲ್ಲ. ಅಲ್ಲಿ 65 ಭಾಗ ರೈತರ ಜಾಗಕ್ಕಿಂತ ಮುಂಚೆ ಗೌರ್ಮೆಂಟ್ ಜಾಗ ಐತೆ. 1000 ಎಕರೆ ಎಲ್ಲ ಅಲ್ಲದಿನೇ ಜಾಗ ನೋಡಿದ್ರಿ. ನಾವೆಲ್ಲ ಗಾಡಿ ಹೋಗೋಕ್ಕಾದ್ರೆ ಅಂಥ ಜಾಗ JCB ಬುಲ್ಡರ್ ತಗೊಂಡೋಗಿ ಮಠ ಮಾಡಿ ಅಂತಾರಾಷ್ಟ್ರೀಯ ಮಾಡ್ತಾಯಿದ್ರಿ. ಇವತ್ತು ಇಂಡಿಯಾನಾಗ ಒಂದು ಮೋದಿ ಅವ್ರದ್ದು ಗುಜರಾತಾಗ 90,000 ಜನ, 1,00,000 ಜನ, ಅದು 1,00,000 ಜನ. ಅದು ಎರಡನೇದು ಇದೆ ಇವತ್ತು ನಮ್ಮ 1,00,000 ಜನ ಅಲ್ಲಿ ಅಷ್ಟೇ. ಇಲ್ಲಿ 80,000 ಜನ. ಅದ್ರ ಜೊತೆಗೆ ಇಂತು ಒಂದೇ ಎಲ್ಲ ಮಾಡ್ತಾಯಿರೋದು. ನಾವು 16 ಗೇಮ್ಸ್ ತರ್ತಾಯಿದ್ದೀರಿ. ಒಂದು ಕ್ರೀಡಾಪಟು ತಗೊಂಬಂದು 27ರಾಗ ಮೇಯ್ನು ನಮ್ಗೆ ಇರೋದು 16, ಮಿಕ್ಕಿದೆಲ್ಲ ಸೇರಿ ಮಾಡಿಬಿಟ್ಟು ಸುಮಾರು ಇಂಥವ್ರು ಅಭ್ಯಾಸದಿಂದ ಹಿಡಿದು. ಇಂದು ಆನೇಕಲ್ ತಾಲೂಕು ಹತ್ತಿಬೆಲೆ ಕಾರ್ಮಿಕರ ಘಟಕದ ವತಿಯಿಂದ ನಡೆಸಲ್ಪಟ್ಟ ಕ್ರಿಕೆಟ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಹೀಗೆ ರವೀಣ್ ಅವ್ರು ಹೇಳ್ದಾಗೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಬಹಳ ದೊಡ್ಡದಾಗಿ ಬೆಳಿಬೇಕು. ಮತ್ತು ನಮ್ಮ ಸರ್ಕಾರದಿಂದ ಏನು ಬೇಕು ಅನುಕೂಲಗಳನ್ನ ನಾವು ಕೂಡ ಎಲ್ಲರೂ ಸೇರಿಕೊಂಡು ಒತ್ತಾಯ ಮಾಡಿ ತಗೊಳ್ಳೋಣ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ದೊಡ್ಡದಾಗಿ ಮೂಡಿ ಬರಲಿ ಅನ್ನೋದು ನನ್ನ ಆಶಯ. ಎಲ್ಲ ಯುವಕರಿಗೆ ಒಳ್ಳೇದಾಗಲಿ, ಸತೀಶ್ ಅವ್ರ ತಂಡಕ್ಕೂ ಒಳ್ಳೇದಾಗಲಿ ಅಂತ ಕೋರ್ಕೊಳ್ತೀನಿ. ಒಟ್ಟಿನಲ್ಲಿ ಹತ್ತಿಬೆಲೆ ಇಂಡಸ್ಟ್ರಿಯಲ್
ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳು ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಫೈನಲ್ ಪಂದ್ಯಾವಳಿಗಳು ರೋಚಕವಾಗಿ ಮೂಡಿ ಬಂದಿದ್ದವು. ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಂತ ಎಲ್ಲ ಆಟಗಾರರು ಕೂಡ ಸಂತಸಗೊಂಡಿದ್ದರು. ಇಲ್ಲಿ ಅಚ್ಚುಕಟ್ಟಾಗಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಂತಹ ಅತ್ತಿಬೆಲೆ ಸತೀಶ್ ಮತ್ತು ಇಚ್ಚಂಗೂರು ಪ್ರದೀಪ್ ರವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು. ಹಾಗೆ ಈ ರೀತಿಯಾದಂತಹ ಕ್ರೀಡೆಗಳು ಹೆಚ್ಚಾದಾಗ ಸಹಜವಾಗಿ ಯುವಕರು ಅನ್ಯ ಚಟಗಳತ್ತ ಹೋಗೋದು ಕಡಿಮೆ ಆಗತ್ತೆ, ಅವರ ಆರೋಗ್ಯವೂ ಕೂಡ ವೃದ್ಧಿಸುತ್ತೆ ಮತ್ತು ಸ್ನೇಹ ಇನ್ನಷ್ಟು ಗಾಢವಾಗುತ್ತೆ, ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.